ಇನ್ನು ಕೊಪ್ಪಳದಲ್ಲಿ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿಗರ ಸ್ವರ್ಗ ಹಂಪಿ ಮೇಲೆ ಬಿದ್ದಿದ್ದ ಕರಿನೆರಳು ಈ ಘಟನೆಗೆ ಸಂಬಂಧಪಟ್ಟಂತೆ ಪರಿಣಾಮದಿಂದ ಪ್ರವಾಸಿಗರೆಲ್ಲರೂ ಕೂಡ ದೂರ ಸರಿತಾ ಇದ್ದಾರೆ. ಅದರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಪ್ರವಾಸಿಗರ ತಾಣದ ಸ್ವರ್ಗವಾದಂತಹ ಹಂಪಿ ಪ್ರವಾಸಿಗರಿಂದ ದೂರ ಸರಿತಾ ಇದ್ದಾರೆ. ಹಂಪಿ ನಮಗೆ ಸೇಫ್ ಅಲ್ಲ ಅಂತ. ಈಗ ಘಟನೆಯ ಪರಿಣಾಮದಿಂದ ಪ್ರವಾಸಿಗರೆಲ್ಲರೂ ಕೂಡ ದೂರ ಸರಿತಾ ಇದ್ದಾರೆ. ಪ್ರವಾಸಿಗರಿಗೆ ಎಫೆಕ್ಟ್ ಆಗಿದೆ. ಈ ಘಟನೆ ಏನು ಬೆಳಕಿಗೆ ಬಂದಿತ್ತು, ಹಂಪಿಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಕೂಡ ಇಳಿಮುಖವಾಗಿದೆ. ಹೋಮ್ ಸ್ಟೇ ರೆಸಾರ್ಟ್ ಜೊತೆಗೆ ಬುಕ್ಕಿಂಗ್ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಪ್ರವಾಸಿಗರು. ಹೋಳಿ ಪ್ರಯುಕ್ತ ಮುಂಗಡ ಬುಕ್ಕಿಂಗ್ ಆಗಿತ್ತು. ಆ ಬುಕ್ಕಿಂಗ್ ಆದ ಎಲ್ಲ ಕೂಡ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ತಮ್ಮ ತಮ್ಮ ದೇಶಗಳಲ್ಲೇ ಉಳಿದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಜೊತೆಗೆ ರಾಜ್ಯದ ಪ್ರಮುಖ ಜಿಲ್ಲೆಗಳಿಂದ ಕೂಡ ಆ ಹಂಪಿಗೆ ಪ್ರವಾಸಿ ತಾಣಕ್ಕೆ ಭೇಟಿ ಕೊಡ್ತಾ ಇದ್ರು. ಸಾಮಾನ್ಯವಾಗಿ ಇಂಥ ಘಟನೆಗಳೇನಾಗ್ತಾ ಇದೆ, ಮೊನ್ನೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಮಹಿಳೆ ಮೇಲೆ, ಜೊತೆಗೆ ಬೀಬಾಸ್ ಎನ್ನುವ ವ್ಯಕ್ತಿ ಕೂಡ ಶವವಾಗಿ ಹೊರಬಂದಿದ್ರು. ಈ ಎಲ್ಲಾ ಪ್ರಕರಣಗಳಿಂದ ಆತಂಕಕ್ಕೀಡಾಗಿದ್ದಾರೆ. ಸಾಮಾನ್ಯವಾಗಿ ಪ್ರವಾಸಿ ತಾಣದ ಹಂಪಿ ಬೆಳವಣಿಗೆ ಹೊಂದುತ್ತಾ ಇತ್ತು, ಅಭಿವೃದ್ಧಿಯ ಹೊಂದುತ್ತಾ ಇತ್ತು ಹಂಪಿ ಪ್ರವಾಸಿ ಕ್ಷೇತ್ರದಲ್ಲಿ. ಇಂತಹ ಘಟನೆಗಳಾಗ್ತಾ ಇರೋದ್ರಿಂದ ಪ್ರವಾಸಿಗರೆಲ್ಲರೂ ಕೂಡ ದೂರ ಸರಿತಾ ಇದ್ದಾರೆ. ಮತ್ತು ಬಹಳ ದುಃಖ ಆಗುತ್ತೆ ನಮಗೆಲ್ಲ. ಏಕೆಂತಂದರೆ ಈಗಾಗಲೇ ವಿದೇಶಿ ಪ್ರವಾಸಿಗರು ಈ ಒಂದು ಹಂಪಿಗೆ ಭೇಟಿಯನ್ನು ರದ್ದುಪಡಿಸಿದ್ದಾರೆ. ಈಗಾಗಲೇ ಹೋಮ್ ಸ್ಟೇ ಮತ್ತು ಹೋಟೆಲ್ಗಳಿರುವಂಥ ವಿದೇಶಿ ಪ್ರವಾಸಿಗರು ಮತ್ತು ದೇಶಿ ಪ್ರವಾಸಿಗರು ಹೋಟೆಲನ್ನು ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಇದರಿಂದ ಒಂದು ವ್ಯತಿರಿಕ್ತವಾದ ಪರಿಣಾಮ ಹಂಪಿಯ ಮೇಲೆ ಒಂದು ಬಿದ್ದಿದೆ. ಹೀಗಾಗಿ ಪ್ರವಾಸೋದ್ಯಮವನ್ನು ನೆಚ್ಚಿಕೊಂಡಂಥ ಪ್ರವಾಸಿಗ ಮಾರ್ಗದರ್ಶಿಗಳು, ಆಟೋ ಚಾಲಕರು ಮತ್ತು ಇತರೆ ಸಣ್ಣ ಪುಟ್ಟ ವ್ಯಾಪಾರಿಗರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಈ ಒಂದು ಘಟನೆ ಆಗಬಾರ್ದಾಗಿತ್ತು. ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈಗಾಗಲೇ SP ಆದಂಥ ರಿಬಾಬು ಸರ್ ಅವರು ಹಂಪಿಯಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿ ಈಗಾಗಲೇ ಗಸ್ತಿನ ವ್ಯವಸ್ಥೆ, ಪೆಟ್ರೋಲಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆಯನ್ನು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನನ್ನ ಹೆಸರು ವಿರೂಪಾಕ್ಷ ವಿ ಹಂಪಿ ಅಂತೇಳಿ. ಈ ಸಣ್ಣಾಪುರ ಒಂದು ಘಟನೆ ನಡೆಯಿತು ಕಳೆದ ಒಂದು 4 ದಿನಗಳಿಂದ.